ದೇವರ ನಾಡು ಕೇರಳದಲ್ಲಿ ಜಲಸ್ಫೋಟವಾಗಿದೆ. ಇದರಿಂದ ಸಾಕಷ್ಟು ಅವಾಂತರಗಳ ಜೊತೆಗೆ ಸಾವು ನೋವು ಕೂಡ ಸಂಭವಿಸಿದೆ. ಕೇರಳ ದುರಂತದಲ್ಲಿ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ವಯನಾಡು ಭೀಕರ ಪ್ರವಾಹಕ್ಕೆ ಸಾವಿನ ಸಂಖ್ಯೆ 73ಕ್ಕೆ ಏರಿಕೆ ಆಗಿದೆ. ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದ 20 ಶವಗಳು ಪತ್ತೆಯಾಗಿದೆ. ಮಲ್ಲಂಪುರಂನಿಂದ ಕೊಚ್ಚಿ ಹೋಗಿದ್ದ 20 ಶವಗಳು. ಮಲ್ಲಂಪುರನಿಂದ ನಿಲ್ಲಂಬೂರುವರೆಗೆ ಸುಮಾರು 20ರಿಂದ 30 ಕಿಲೋಮೀಟರ್ವರೆಗೂ ಕೊಚ್ಚಿ ಹೋಗಿದ್ದ ಶವಗಳು. ಚಿಲಿಯಾರ್ ನದಿಯಲ್ಲಿ 20 ಶವಗಳು ಪತ್ತೆಯಾಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕೇರಳ ದುರಂತದಲ್ಲಿ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. 20, 23, 24 ಅಂತ ಅಂತಿದ್ದು ಈಗ ಆಲ್ರೆಡಿ 73ಕ್ಕೆ ಬಂದು ನಿಂತಿದೆ. ಇನ್ನೊಂದು ಕಡೆಯಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸೇಫ್ ಆಗಿ ಕರ್ಕೊಂಡು ಬರುವಂತ ಪ್ರಯತ್ನವನ್ನ ಮಾಡಲಾಗ್ತಿದೆ. ಚಿಕ್ಕ ಚಿಕ್ಕ ಮಕ್ಕಳು ಸೇರಿದಂತೆ ವಯಸ್ಸಾದವರು ಕೂಡ ಇದ್ದಾರೆ. ಕೆಲವು ಪ್ರದೇಶಗಳಿಗೆ ಇನ್ನೂ ರೀಚ್ ಆಗೋದಕ್ಕೆ ಸಾಧ್ಯವಾಗಿಲ್ಲ. ಇನ್ನು ನದಿಗಳಲ್ಲಿ ಶವಗಳು ತೇಲು ಬರ್ತಾ ಇದೆ. ಈಗ ಆಲ್ರೆಡಿ ಕೆಲವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಟ್ರೀಟ್ಮೆಂಟ್ ಅನ್ನು ನೀಡಲಾಗ್ತಾ ಇದೆ. ಹಾಸ್ಪಿಟಲ್ನಲ್ಲೂ ಕೂಡ ಸಾವು ನೋವು ಸಂಭವಿಸ್ತಾ ಇದೆ. ಸುಮಾರು 300ಕ್ಕೂ ಹೆಚ್ಚು ಸಿಬ್ಬಂದಿಗಳಿಂದ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಮಳೆ ಕೂಡ ಕಡಿಮೆ ಆಗ್ತಾ ಇಲ್ಲ. ಇದರಿಂದ ಕಾರ್ಯಾಚರಣೆಗೆ ಹಿನ್ನಡೆ ಆಗ್ತಾ ಇದೆ. ಕೆಲವರನ್ನ ರಕ್ಷಿಸಿ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡಿಸುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಇನ್ನು ಕೆಲವು ಶವವನ್ನ ತೆಗೆಯುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಶವವನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಈಗ ಆಲ್ರೆಡಿ ನದಿಯಲ್ಲಿ 20 ಶವಗಳು ತೇಲು ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ. ಯಾಕಂದ್ರೆ 400 ಮನೆಗಳಿದ್ದಂಥ ಗ್ರಾಮವೇ ಕೊಚ್ಚಿ ಹೋಗ್ಬಿಟ್ಟಿದೆ. ಸುಮಾರು 3-4 ಗ್ರಾಮಗಳಲ್ಲಿ ಇದೇ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. 150, 200, 300 ಜನ ವಾಸ ಮಾಡ್ತಾ ಇದ್ದಂಥ ಗ್ರಾಮಗಳು ನೀರಲ್ಲಿ ಜಲಾವೃತವಾಗಿ ಕೊಚ್ಚಿ ಹೋಗಿರೋದು. ಅಲ್ಲಿ ಗ್ರಾಮಗಳು ಇತ್ತ ಅನ್ನೋ ಅನುಮಾನ ಬರೋ ರೀತಿಯಲ್ಲಿ ಅಲ್ಲಿನ ಪರಿಸ್ಥಿತಿ ಇದೆ. ಹಾಗಾಗಿ ಸಮಸ್ಯೆ ಆಗ್ತಾ ಇದೆ. ಇಲ್ಲಿವರೆಗೂ ಹಬ್ಬ ಅಂದರೆ 100ರಿಂದ 120 ಜನರನ್ನ ಮಾತ್ರ ಸೇಫ್ ಮಾಡಲಾಗಿದೆ. ಸೇಫ್ ಮಾಡೋದಕ್ಕೂ ಕೂಡ ಹರಸಾಹಸ ಪಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಸಾಧ್ಯ ಆಗ್ತಾ ಇಲ್ಲ. ಎಲ್ಲ ಪ್ರಯತ್ನಗಳನ್ನು ಪಡಲಾದ್ರೂ ಕೂಡ ಹಿನ್ನಡೆ ಆಗ್ತಾ ಇದೆ, ಅಡೆತಡೆ ಆಗ್ತಾ ಇದೆ. ಸಾವಿನ ಸಂಖ್ಯೆ 73ಕ್ಕೆ ಏರಿಕೆ ಆಗಿದೆ ಅನ್ನೋದರ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇನ್ನೂ ಕೂಡ ಸಾವಿನ ಸಂಖ್ಯೆ ಏರಿಕೆ ಆಗುವಂಥ ಸಾಧ್ಯತೆ ಕೂಡ ಇದೆ. ಕೇರಳ ದುರಂತ ಕ್ಷಣ ಕ್ಷಣಕ್ಕೂ ಕೂಡ ಭಯವನ್ನು ಹುಟ್ಟಿಸ್ತಾ ಇದೆ. ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಡ್ರೋನ್ ಕ್ಯಾಮರಾದ ವಿಜುವಲ್ಸ್ಗಳು, ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದನ್ನು ಈ ವಿಜುವಲ್ಸ್ಗಳೇ ಹೇಳ್ತಾ ಇದೆ. ಎಲ್ಲಿಂದ ಎಲ್ಲಿವರೆಗೂ ಈ ಪ್ರವಾಹ ಉಂಟಾಗಿದೆ, ನದಿ ನೀರು ಎಲ್ಲಿಂದ ಎಲ್ಲಿವರೆಗೂ ಹರಿದುಕೊಂಡು ಹೋಗಿದೆ, ಅಲ್ಲಿನ ಸದ್ಯದ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಈ ವಿಜುವಲ್ಸ್ಗಳು ಹೇಳ್ತಾ ಇದೆ. ಎಲ್ಲಿ ನೋಡಿದ್ರೂ ನೀರು ಕೆಸರು ಮಿಶ್ರಿತ ನೀರೇ ಕಾಣಿಸ್ಕೊಳ್ತಾ ಇದೆ. ಅದನ್ನು ಹೊರತುಪಡಿಸಿ ನಾವು ವಯನಾಡು ಅಂದಿದ ತಕ್ಷಣ ನಮ್ಮ ಕಣ್ಮುಂದೆ ಬರ್ತಿತ್ತಲ್ಲ ಪ್ರಕೃತಿಯ ಸೌಂದರ್ಯ, ಅದ್ಯಾವುದು ಕೂಡ ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇಲ್ಲ. ಪ್ರವಾಸೋದ್ಯಮಕ್ಕೆ ಹೆಸರುವಾಸಿ ಆಗಿದ್ದು ಇದೇ ವಯನಾಡು. ಈ ಮಾನ್ಸೂನ್ ಬಂತು ಅಂದರೆ ಎಲ್ಲ ವಯನಾಡು ಕಡೆ ಬ್ಯಾಗ್ ಹಿಡ್ಕೊಂಡು ಹೊರಡ್ತಾ ಇದ್ರು. ಅಷ್ಟು ಅದ್ಭುತವಾದಂಥ ಊರು ಅದು. ಆದರೆ ಆ ಊರಿನಲ್ಲಿ ಇವತ್ತು ಶವಗಳ ರಾಶಿ ಅಂತ ಅಂದರೆ ಬೇಸರ ಆಗತ್ತೆ. ಸುಮಾರು 20 ಶವಗಳು ನೀರಿನಲ್ಲಿ ತೇಲಿ ಬಂದಿದೆ. ಹಾಸ್ಪಿಟಲ್ನಲ್ಲಿ ಒಂದಷ್ಟು ಮಂದಿ ಕೊನೆ ಉಸಿರು ಎಳೆದಿದ್ದಾರೆ. ಸಾವಿನ ಸಂಖ್ಯೆ ಇಲ್ಲಿವರೆಗೂ ನೋಡೋದಾದರೆ 73ಕ್ಕೆ ಏರಿಕೆ ಆಗಿದೆ. ಇದು ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ. ಬೆಳಗ್ಗೆ ನಾವು 8 ಗಂಟೆ ಸುಮಾರಿಗೆ ನೋಡಿದಾಗ 19 ಇತ್ತು ಸಾವಿನ ಸಂಖ್ಯೆ. ನೋಡ್ತಾ ಇದ್ದ ಹಾಗೆಯೇ ಮಧ್ಯಾಹ್ನ 3 ಗಂಟೆಗೆ 73 ಅಂತ ಹೇಳ್ತಿದ್ದಾರೆ. ಈ ಸಾವಿನ ಸಂಖ್ಯೆ ಇನ್ನಷ್ಟು ಏರಿಕೆ ಆಗುವಂಥ ಸಾಧ್ಯತೆಗಳಿದೆ. ಈಗಾಗಲೇ ಕೆಲವು ಪ್ರದೇಶಗಳನ್ನು ರೆಡ್ ಝೋನ್ ಅಂತ ಕೂಡ ಕರೀತಾ ಇದ್ದಾರೆ. ಯಾವ್ಯಾವ ಭಾಗದಲ್ಲಿ ಎಲ್ಲೆಲ್ಲಿ ಜನ ಸಿಲುಕಿದ್ದಾರೋ ಅವರನ್ನು ಹೊರಗೆ ಕರೆದುಕೊಂಡು ಬರುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಇದರಲ್ಲಿ ವಯಸ್ಸಾದವರು ಇದ್ದಾರೆ, ಮಕ್ಕಳೂ ಇದ್ದಾರೆ. ಭಯಭೀತರಾಗಿದ್ದಾರೆ, ಆತಂಕಕ್ಕೊಳಗಾಗಿದ್ದಾರೆ. ಒಂದು ಕಡೆಯಿಂದ ಕಲ್ಲು ಬಂಡೆಗಳು ಬಂದು ಬೀಳ್ತಾ ಇದೆ, ಒಂದು ಕಡೆಯಿಂದ ಮಳೆ ಸುರಿತಾನೇ ಇದೆ, ಮತ್ತೊಂದು ಕಡೆಯಲ್ಲಿ ತಮ್ಮವರನ್ನು ಕಳ್ಕೊಂಡಿದ್ದು ಕೂಡ ಇದೆ.
ಇನ್ನು ಕೇರಳದ ಈ ಪರಿಸ್ಥಿತಿಯಲ್ಲಿ ಕನ್ನಡಿಗರು ಕೂಡ ಸಿಲುಕಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರವಾಸಕ್ಕೆ ಅಂತ ತೆರಳಿದ್ದ ಕನ್ನಡಿಗರು ಕೂಡ ಇಲ್ಲಿ ಸಿಲುಕಿರುವಂತ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ವಯನಾಡು ಗುಡ್ಡ ಕುಸಿತದಲ್ಲಿ ಕನ್ನಡಿಗರು ಸಿಲುಕಿರುವಂತ ಶಂಕೆ, ಪ್ರವಾಸಕ್ಕೆ ಅಂತ ತೆರಳಿದ ಕನ್ನಡಿಗರು ಮಣ್ಣಿನಲ್ಲಿ ಸಿಲುಕಿದ್ರ ಅನ್ನುವಂತ ಒಂದು ಅನುಮಾನ ಕಾಡ್ತಾ ಇದೆ. ಭೂಕುಸಿತಕ್ಕೆ ಸಿಲುಕಿದ KA-51 AK-1823 ನಂಬರ್ನ ಎರ್ಟಿಗಾ ಕಾರು, ಇದು ಕರ್ನಾಟಕಕ್ಕೆ ಸೇರಿದವರು. ಕಾರು ಚಾಲಕ ಸೇಫು, ಆದರೆ ಪ್ರವಾಸಿಗರ ಬಗ್ಗೆ ಇನ್ನೂ ಯಾವುದೇ ರೀತಿಯಾದಂತಹ ಮಾಹಿತಿ ಸಿಕ್ಕಿಲ್ಲ. ಪ್ರವಾಸಿಗರು ಉಳಿದಿದ್ದ ರೆಸಾರ್ಟ್ ಕೂಡ ಸಂಪೂರ್ಣವಾಗಿ ನೆಲಸಮ ಆಗಿ ಹೋಗಿದೆ. ಅಲ್ಲಿ ರೆಸಾರ್ಟ್ ಇತ್ತ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮೇಪ್ಪಾಡಿ ಸೌಂದರ್ಯ ಸವಿಯೋಕೆ ಚಾರಣಿಗರು ಹೋಗಿದ್ರು ಈ ಕಾರಿನಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ವಯನಾಡು ಗುಡ್ಡ ಕುಸಿತದಲ್ಲಿ ಕನ್ನಡಿಗರು ಸಿಲುಕಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಕಾರು ಎರ್ಟಿಗಾ ಕಾರ್ ಒಂದು ಪತ್ತೆ ಆಗಿದೆ ಮತ್ತು ಡ್ರೈವರ್ ಒಬ್ರು ಸಿಕ್ಕಿದ್ದಾರೆ. ಬಟ್ ಆ ಕಾರ್ನಲ್ಲಿ ಹೋದವ್ರು ಸಿಕ್ಕಿಲ್ಲ. ಅವ್ರು ಇದ್ದಂಥ ರೆಸಾರ್ಟ್ ನೆಲಸಮ ಆಗಿ ಹೋಗಿದೆ. ಬೆಳಿಗ್ಗೆನೆ ಹೇಳ್ತಾ ಇದ್ರು ಕೆಲವೊಂದು ರೆಸಾರ್ಟ್ಗಳು ನೆಲಸಮ ಆಗಿದೆ, ಕೆಲವೊಂದು ಹೋಮ್ ಸ್ಟೇಗಳು ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅಲ್ಲಿ ಸಂಪರ್ಕವೇ ಮಾಡೋದಕ್ಕಾಗ್ತಾ ಇಲ್ಲ, ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ರು. ಅದು ಯಾವುದೋ ಒಂದು ರೆಸಾರ್ಟ್ನಲ್ಲಿ, ಯಾವುದೋ ಒಂದು ಹೋಮ್ ಸ್ಟೇನಲ್ಲಿ ನಮ್ಮ ಕನ್ನಡಿಗರು ಕೂಡ ಸಿಲುಕಿದ್ರು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಎಷ್ಟು ಜನ, ಯಾರು, ಎಲ್ಲಿಂದ ಹೋಗಿದ್ರು, ಏನು ಎತ್ತ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ನೀವು ಗಮನಿಸ್ತಾ ಇದ್ದೀರಾ, ಒಂದು ಭಾಗದಿಂದ ಸೇಫ್ ಮಾಡಿ ಇನ್ನೊಂದು ಭಾಗಕ್ಕೆ ಕರ್ಕೊಂಡು ಹೋಗ್ತಾ ಇರೋದನ್ನ. ಆದರೆ ಎಲ್ಲರನ್ನ ಸೇಫ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾಕಂದ್ರೆ ಕೆಲವು ಭಾಗಗಳಿಗೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಈ ಥರದೊಂದು ಸಿಚುವೇಶನ್ನಲ್ಲಿ ಕನ್ನಡಿಗರು ಕೂಡ ಇದ್ದಾರೆ ಅನ್ನೋದು ಬೇಸರದ ಸಂಗತಿ. ಒಂದು ಕಾರ್ನಲ್ಲಿ ತೆರಳಿದ್ದ ಕನ್ನಡಿಗರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾವತ್ತು ಹೋಗಿದ್ರು, ಯಾವತ್ತು ವಾಪಸ್ ಬರಬೇಕಾಗಿತ್ತು, ಎಷ್ಟು ಜನ ಇದ್ರು, ಇದರಲ್ಲಿ ಮೇಲ್ಸ್ ಫೀಮೇಲ್ಸ್ ಎಷ್ಟು, ಏನು ಎತ್ತ ಮಾಹಿತಿ ಲಭ್ಯವಾಗಬೇಕಾಗಿದೆ. ಕಾರು ಒಂದು ಪತ್ತೆ ಆಗಿದೆ, ಡ್ರೈವರ್ ಒಬ್ರು ಪತ್ತೆ ಆಗಿದ್ದಾರೆ. ಅದನ್ನು ಹೊರತುಪಡಿಸಿ ಕಾರ್ನಲ್ಲಿ ಹೋಗಿದ್ದಂಥ ಕನ್ನಡಿಗರ ಬಗ್ಗೆ ಇಲ್ಲಿವರೆಗೂ ಮಾಹಿತಿ ಸಿಗ್ತಾ ಇಲ್ಲ. ರೆಸಾರ್ಟ್ನಲ್ಲಿ ಇದ್ರು, ಆ ರೆಸಾರ್ಟ್ ನೆಲಸಮ. ಮೇಪ್ಪಾಡಿ ಸೌಂದರ್ಯ ಸವಿಯೋದಕ್ಕೆ ಅಂತ ಹೋಗಿದ್ರಂತೆ ಅವರು. ಸೊ ಇದ್ರ ಬಗ್ಗೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಅಪ್ಡೇಟ್ ಲಭ್ಯವಾಗ್ತಾ ಇಲ್ಲ. ಸಹಜವಾಗಿ ಆತಂಕ ಕಾರಣವಾಗ್ತಾ ಇದೆ. ಇನ್ನು ಕೇರಳ ಸರ್ಕಾರ ಹೆಲ್ಪ್ ಲೈನ್ ಸೆಂಟರ್ ಅನ್ನ ತೆರೆದಿದ್ರೂ ಕೂಡ ನಿಖರವಾದಂಥ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಕಷ್ಟವಾಗ್ತಾ ಇದೆ. ಯಾಕಂದರೆ ಕೆಲವು ಗುಡ್ಡಗಾಡು ಪ್ರದೇಶದಲ್ಲಿ ಸಿಲುಕಿರುವಂಥ ಜನರನ್ನ ಹೊರಗಿನ್ನೂ ಕರ್ಕೊಂಡು ಬಂದಿಲ್ಲ. ಆ ಕಾರ್ಯಾಚರಣೆ ನಡೀತಾ ಇದೆ. ಬಹಳ ಬೇಗ ಕಾರ್ಯಾಚರಣೆಯನ್ನು ಮಾಡಬೇಕಾಗುತ್ತೆ, ಯಾಕಂದರೆ ಕತ್ಲಾಗತ್ತೆ. ಮಳೆ ಬಿಟ್ಟೂ ಬಿಡದೆ ಸುರಿತಾ ಇದೆ. ನಿನ್ನೆ ರಾತ್ರಿ ಭೂಕುಸಿತ ಸಂಭವಿಸಿರೋದು 1 ಗಂಟೆ ಮಧ್ಯರಾತ್ರಿಲಿ, 2 ಗಂಟೆ ಮಧ್ಯರಾತ್ರಿಲಿ, ಬೆಳಗಿನ ಜಾವ 4 ಗಂಟೆಯಲ್ಲಿ ಕಾರ್ಯಾಚರಣೆ ಪ್ರಾರಂಭ ಆಗಿರೋದು ಬೆಳಗಿಂದ. ಇಲ್ಲಿವರೆಗೂ ಕಾರ್ಯಾಚರಣೆಯನ್ನು ನಡೆಸ್ತಾನೆ ಇದ್ದಾರೆ. ಅಬ್ಬಬ್ಬ ಅಂದರೆ ಒಂದು 7 ಗಂಟೆ ತನಕ ಕಷ್ಟಪಟ್ಟು ಕಾರ್ಯಾಚರಣೆಯನ್ನು ನಡೆಸಬಹುದು. ಆ ನಂತರ ಕತ್ಲಾಗ್ಬಿಡುತ್ತೆ. ಹಾಗೇನಾದರೂ ಮಳೆ ಜಾಸ್ತಿ ಆದರೆ ಇನ್ನೂ ಸಂಕಷ್ಟದ ಪರಿಸ್ಥಿತಿ, ಇನ್ನೂ ಸಮಸ್ಯೆ ಆಗುತ್ತೆ. ನೀರಿನ ಪ್ರವಾಹ ಕೂಡ ಹೆಚ್ಚಾಗತ್ತೆ, ನೀರಿನ ಮಟ್ಟ ಕೂಡ ಏರಿಕೆ ಆಗುತ್ತೆ. ಹಾಗಾಗಿ ಕತ್ತಲಾಗೋದ್ರ ಒಳಗಡೆನೆ ಕಾರ್ಯಾಚರಣೆ ನಡೆಸಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಬಟ್ ಸಾಧ್ಯ ಆಗ್ತಾ ಇಲ್ಲ, ಹಿನ್ನಡೆ ಆಗ್ತಾ ಇದೆ. ಎಲ್ಲೆಲ್ಲಿಗೆ ರೀಚ್ ಆಗೋದಕ್ಕೆ ಸಾಧ್ಯನೋ ಅಲ್ಲೆಲ್ಲಿಗೆ ತೆರಳಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಒಂದು ಬಿಲ್ಡಿಂಗ್ ಇದೆ, ಅದ್ರ ಸುತ್ತಮುತ್ತ ನೀರು ಮತ್ತು ಕೆಸರು ಮಣ್ಣು. ಅಲ್ಲಿ ಆ ಬಿಲ್ಡಿಂಗಿಗೆ ಮೊದಲು ಹೆಂಗೆ ಹೋಗ್ತಾ ಇದ್ರು ಅನ್ನೋದಕ್ಕೆ ದಾರಿ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ದೊಡ್ಡ ದೊಡ್ಡ ಹೆದ್ದಾರಿಗಳೇ ಕೊಚ್ಕೊಂಡು ಹೋಗ್ತಾ ಇದೆ. ಸೇತುವೆಗಳು ಜಲಾವೃತವಾಗ್ತಾ ಇದೆ. ಟ್ರ್ಯಾಕ್ಟರ್ಗಳಲ್ಲಿ, ಜೀಪ್ಗಳಲ್ಲಿ ರಕ್ಷಣೆ ಮಾಡಿಕೊಂಡು ಹಾಸ್ಪಿಟಲ್ಗಳಿಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಇನ್ನು ಮೃತದೇಹಗಳನ್ನು ಕೂಡ ಹಾಸ್ಪಿಟಲ್ಗೆ ರವಾನೆ ಮಾಡಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಕಾಣೆ ಆದವ್ರ ಬಗ್ಗೆ ಮಾಹಿತಿ ಪಡ್ಕೋಬೇಕು, ಕಾರ್ಯಾಚರಣೆ ಮಾಡಬೇಕು, ಕಷ್ಟದಲ್ಲಿ ಸಂಕಷ್ಟದಲ್ಲಿ ಸಿಲುಕಿದವರನ್ನು ಸೇಫ್ ಮಾಡಬೇಕು, ಜೀವ ಹೋದವರನ್ನು, ಕೊಚ್ಚಿ ಹೋದವರನ್ನು, ಶವವಾಗಿ ಸಿಕ್ಕವರನ್ನು, ಮೃತದೇಹಗಳನ್ನು ಹಾಸ್ಪಿಟಲ್ಗೆ ರವಾನೆ ಮಾಡಬೇಕು. ಈ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಇದೀಗ ಸಿಬ್ಬಂದಿ ಬ್ಯುಸಿ ಆಗಿದ್ದಾರೆ. ಆದರೆ ಕಷ್ಟವಾಗ್ತಾ ಇದೆ ನೋಡಿ. ಒಂದು ಬಾಡಿಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಮಾಡೋದಕ್ಕೆ ಎಷ್ಟು ಜನ ಬೇಕಾಗತ್ತೆ ಮತ್ತು ಎಷ್ಟು ಪ್ರಯತ್ನಗಳು ಅಂತ. ಕಷ್ಟದ ಪರಿಸ್ಥಿತಿಯಲ್ಲಿ ದೇವರ ನಾಡಿದೆ ಈಗ. ಕೇರಳ ಸರ್ಕಾರ ಕೂಡ ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡಿಕೊಡ್ತಾ ಇದೆ. ಈಗಾಗಲೇ ಹೆಲ್ಪ್ಲೈನ್ ಸೆಂಟರನ್ನು ತೆರೆಯಲಾಗಿದೆ, ಕಂಟ್ರೋಲ್ ರೂಮ್ಗಳನ್ನು ತೆರೆಯಲಾಗಿದೆ, ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಕ್ಷಣ ಕ್ಷಣದ ಮಾಹಿತಿಯನ್ನು ಸಿಎಂ ಪಡ್ಕೊಳ್ತಾ ಇದ್ದಾರೆ.
ಸ್ಯಾಟಲೈಟ್ ವ್ಯೂ ಮುಖಾಂತರವಾಗಿ ಪ್ರತಿಯೊಂದನ್ನು ಗಮನಿಸ್ತಾ ಇದ್ದಾರೆ, ಎಲ್ಲೆಲ್ಲಿ ಯಾವ್ಯಾವ ಥರದ ಸಿಚುವೇಶನ್ ಇದೆ ಅಂತ. ಮತ್ತಷ್ಟು ರಕ್ಷಣಾ ಸಿಬ್ಬಂದಿಯ ನಿಯೋಜನೆಯನ್ನು ಮಾಡಲಾಗ್ತಿದೆ. ರಾಜ್ಯದ ಅಕ್ಕಪಕ್ಕ ರಾಜ್ಯದ ಕಡೆಯಿಂದಲೂ ಕೂಡ ರಕ್ಷಣಾ ಸಿಬ್ಬಂದಿಯನ್ನು ಕಳಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ನಮ್ಮ ಕರ್ನಾಟಕದಿಂದಲೂ ಕೂಡ 2 ಟೀಮನ್ನು ಕಳಿಸಿದ್ದಾರೆ. ಅಕ್ಕಪಕ್ಕದ ರಾಜ್ಯಗಳು ಯಾವ್ಯಾವಿದ್ದು ಆ ಎಲ್ಲ ರಾಜ್ಯಗಳಿಂದ NDRF ಟೀಮನ್ನು ಕಳಿಸಲಾಗ್ತಾ ಇದೆ. ವಾಯುಪಡೆ 2 ಹೆಲಿಕಾಪ್ಟರ್ ಬೆಳಗ್ಗೆನೆ ಬಂದಿತ್ತು, ಬಟ್ ಲ್ಯಾಂಡ್ ಮಾಡೋದಕ್ಕೆ ಕಷ್ಟ ಆಗಿತ್ತು. ಹೀಗೆ ನಿರಂತರವಾಗಿ ಕಾರ್ಯಾಚರಣೆ ಮಾಡಲಾಗ್ತದೆ. ನೋಡಿ, ಅಲ್ಲಿ ಮಣ್ಣಿನಲ್ಲಿ ಸಿಲುಕಿ ಒಬ್ರು ಒದ್ದಾಡ್ತಾ ಇದ್ರು, ಕೂಗಾಡ್ತಾ ಇದ್ರು, ನಮ್ಮನ್ನು ಕಾಪಾಡಿ ಅಂತ ಕೇಳ್ಕೊಳ್ತಾ ಇದ್ರು. ಅವ್ರ ಹತ್ರ ರೀಚ್ ಆಗೋದಕ್ಕೆ ಕಷ್ಟ ಆಗಿದೆ. ವ್ಯಕ್ತಿಯೊಬ್ಬರು ಇನ್ನಿಲ್ಲದಂಥ ಕಷ್ಟವನ್ನು ಬೆಳಗ್ಗೆಯಿಂದ ಪಡ್ತಾ ಇದ್ರು. ಮಣ್ಣಿನ ಅಡಿಯಲ್ಲಿ ಸಿಲುಕಿದ್ರು. ಅವರನ್ನು ಮೇಲಕ್ಕೆತ್ತುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಅಲ್ಲಿಂದ ತಪ್ಪಿಸ್ಕೊಂಡು ಬರುವಂಥ, ಜೀವ ಉಳಿಸಿಕೊಂಡು ಬರುವಂಥ ಕೆಲಸವನ್ನು ಆ ವ್ಯಕ್ತಿ ಬೆಳಗ್ಗೆಯಿಂದ ಮಾಡ್ತಾ ಇದ್ರು. ಸಾಧ್ಯ ಆಗ್ತಿರ್ಲಿಲ್ಲ. ಕೂಗೋದು, ನರಳೋದು, ಕಿರಿಚಾಡೋದು ಕೇಳಿಸ್ತಾ ಇತ್ತು. ಆದರೆ ಹೊರಗೆ ಎದ್ದು ಬರೋದಕ್ಕೆ ಅವ್ರ ಕೈಲಿ ಆಗ್ತಿರ್ಲಿಲ್ಲ. ಅವರನ್ನು ರೀಚ್ ಆಗುವಂಥ ನಿಟ್ಟಿನಲ್ಲಿ ಸಿಬ್ಬಂದಿಗಳು ಕೂಡ ಹರಸಾಹಸ ಪಟ್ಟಿದ್ದಾರೆ, ಶತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೂ ಕಷ್ಟ ಆಗ್ತಾ ಇದೆ. ಅಲ್ಲಿನ ದೃಶ್ಯವನ್ನು ನೀವು ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಮಣ್ಣಿನಲ್ಲಿ ಸಿಲುಕಿಕೊಂಡಿದ್ದಾರೆ ಅನ್ನೋದು. ಕೆಸರು ಮಣ್ಣು ಒಂಥರ ಹೂತ್ ಹೋಗೋದು ಅಂತಾರಲ್ಲ, ಅಡಿಗೆ ಹೋಗೋದು ಅಂತಾರಲ್ಲ, ಆ ಥರ ಆಗ್ತಾ ಇದೆ. ಇದು ಕಷ್ಟ ಆಗ್ತಾ ಇದೆ. ಕಾರ್ಯಾಚರಣೆಗೆ ಸಮಸ್ಯೆಗಳಲ್ಲಿ ಇದು ಕೂಡ ಒಂದು. ಎಲ್ಲರೂ ಸೇರಿ ಅವರನ್ನು ಹೊರಗೆ ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಸಮಸ್ಯೆನೂ ಆಗ್ತಾ ಇದೆ, ಕಾಲು ಜಾರ್ತಾ ಇದೆ. ನೋಡಿ, ಒಬ್ಬರನ್ನು ರಕ್ಷಣೆ ಮಾಡೋದಕ್ಕೆ ಎಷ್ಟು ಜನ ಪ್ರಯತ್ನವನ್ನು ಪಡಬೇಕು, ಎಷ್ಟು ಜನ ಶ್ರಮವನ್ನು ಹಾಕಬೇಕು. ಅಲ್ಲಿನ ಪರಿಸ್ಥಿತಿ ಈ ರೀತಿಯಾಗಿದೆ. ಪಾಪ ಮನುಷ್ಯ ಕೂಗಾಡ್ತಾ ಇದ್ರು, ಕಾಪಾಡಿ ಅಂತ. ಹೊರಗೆ ಕರ್ಕೊಂಡು ಬರುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡಲಾಗ್ತಿದೆ. ಅವರನ್ನು ರೀಚ್ ಆಗೋದೇ ಸ್ವಲ್ಪ ಮಟ್ಟಿಗೆ ತಡವಾಗಿದೆ. ಏಕಾಂಗಿಯಾಗಿ ಇದ್ದಂಥ ವ್ಯಕ್ತಿ ಯಾರು, ಅವ್ರ ಹಿನ್ನೆಲೆ ಏನು, ಇವ್ರ ಜೊತೆಗೆ ಯಾರಿದ್ರು, ಇವ್ರ ಮನೇಲಿ ಇದ್ರು, ಏನು ಕತೆ, ಎಲ್ಲಿಂದ ಎಲ್ಲಿಗೆ ಬಂದರು, ಯಾವುದ್ರ ಬಗ್ಗೆನೂ ಮಾಹಿತಿ ಇಲ್ಲ. ಯಾಕಂದರೆ ಇವತ್ತು ಆಲ್ಮೋಸ್ಟ್ ಇದೇ ಥರ ಆಗಿರೋದು. ಎಲ್ಲ ತೇಲ್ಕೊಂಡು ಹೋಗಿದ್ದಾರೆ, ಕೊಚ್ಕೊಂಡು ಹೋಗಿದ್ದಾರೆ, ಹೂತ್ ಹೋಗಿದ್ದಾರೆ, ಸಾವನ್ನಪ್ಪಿದ್ದಾರೆ, ರಕ್ಷಣೆ ಆಗ್ತಿದ್ದಾರೆ. ಇವತ್ತು ವೈನಾಡಿನಲ್ಲಿ ಎಲ್ಲಿ ನೋಡಿದ್ರು ಇದೇ ಥರದೊಂದು ಸಿಚುವೇಶನ್ ಇದೆ. ಸದ್ಯದ ಮಟ್ಟಿಗೆ ಎಲ್ಲವೂ ತೀರಾ ಕಷ್ಟ. ಕಾರ್ಯಾಚರಣೆಯನ್ನು ಚುರುಕುಗೊಳಿಸಲಾಗಿದೆ. ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. DC, SP ಎಲ್ಲರೂ ಸ್ಥಳದಲ್ಲೇ ಮೊಕಾಂ ಹೂಡಿದ್ರು. ಕಾರ್ಯಾಚರಣೆಯ ನೇತೃತ್ವ ವಹಿಸಿದ್ರು. ಯಾವ ಥರ ಕಾರ್ಯಾಚರಣೆ ಮಾಡಬೇಕು, ಹೇಗೆ ನಡೀತಿದೆ, ಯಾವ ಹಂತದಲ್ಲಿದೆ, ಏನು ಅಗತ್ಯ ಇದೆ, ಎಲ್ಲದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ತಾ ಇದ್ರು. ಪಿನ್ ಟು ಪಿನ್ ಮಾಹಿತಿಯನ್ನು CMಗೆ ನೀಡ್ತಾ ಇದ್ರು. ಈ ಕಾರ್ಯಾಚರಣೆಗೆ, ಇದರ ಅಪ್ಡೇಟಿಗೆ 5 ಸಚಿವರನ್ನು ನೇಮಕ ಮಾಡಲಾಗಿದೆ. 5 ಸಚಿವರನ್ನು ಕಂಟ್ರೋಲ್ ರೂಮ್ನಲ್ಲೇ ಇರಿಸಿದ್ದಾರೆ CM. ನೀವಿಲ್ಲೇ ಇರಿ, ಕ್ಷಣದ ಮಾಹಿತಿ ಪಡ್ಕೊಳ್ಳಿ ಅಂತ. ಡ್ರೋನ್ ಕ್ಯಾಮ್ರಾದ ವಿಜುವಲ್ಸನ್ನು ನೀವು ನೋಡ್ತಾ ಇದ್ದೀರಾ. ಅಲ್ಲಿನ ಸದ್ಯದ ಪರಿಸ್ಥಿತಿ ಎಲ್ಲಿಂದ ಎಲ್ಲಿ ನೋಡಿದ್ರು ಕೊಚ್ಕೊಂಡು ಹೋಗಿರೋದು ಮಣ್ಣು, ಕೆಸರು ಮಣ್ಣು, ನೀರು ಇಷ್ಟೇ ಕಾಣ್ತಾ ಇದೆ. ಇಲ್ಲೆಲ್ಲ ರಸ್ತೆ ಇತ್ತು, ಸೇತುವೆ ಇತ್ತು, ಶಾಲೆ ಇತ್ತು, ದೇವಸ್ಥಾನ ಇತ್ತು, ಮನೆಗಳಿದ್ವು, ಗ್ರಾಮಗಳಿದ್ವು. ಯಾವುದು ಕೂಡ ಸದ್ಯ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಎಲ್ಲಿಂದ ಎಲ್ಲಿಗೆ ನೋಡಿದ್ರು ನೀರೇ ಕಾಣಿಸ್ತಾ ಇದೆ. बारिश है सर यहाँ पे थोड़ा मुश्किल है सर, लेकिन पुलिस वाले अलाउ करेंगे वो भी दिक्कत है. एक बार देखना पड़ेगा सर. ड्रोन भी कार में है, कार थोड़ा दूर है. ಎಸ್, ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಶ್ರೀನಿವಾಸ್ ರೆಡ್ಡಿ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಹೇಳಿ ಸರ್, ವಯನಾಡಿನ ಪರಿಸ್ಥಿತಿಯನ್ನು ನಾವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀವಿ. ತೀರಾ ಕಷ್ಟದ ಪರಿಸ್ಥಿತಿ ಇದೆ ಅಲ್ಲಿ. ಹೌದು. ಈಗ ಭೂಮಿ ಎಲ್ಲ ಕುಸಿತ ಆಗಿರೋದ್ರಿಂದ ಕಾರ್ಯಾಚರಣೆಗೂ ಕೂಡ ಹಿನ್ನಡೆ ಆಗ್ತಾ ಇದೆ. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಇಲ್ಲ, ಇದು ಯಾವಾಗ್ಲೂ ಅಷ್ಟೇ ಗುಡ್ಡಗಾಡು ಪ್ರದೇಶದಲ್ಲಿ, ಎಸ್ಪೆಷಲಿ ಪಶ್ಚಿಮ ಘಟ್ಟಗಳು ಏನಿದೆ ನಮ್ದು, ಬಹಳ ಸೂಕ್ಷ್ಮ ಪ್ರದೇಶಗಳವು. ಇದರಲ್ಲಿ ಮಳೆ ಜಾಸ್ತಿ ಇರ್ತದೆ. ನಮ್ಗೆ ಗೊತ್ತಿದ್ದಂಗೆ ನಮ್ಮ ರಾಜ್ಯದಲ್ಲಿ ಅಥವಾ ಆ ಕಡೆ ಕೇರಳದಲ್ಲಿ ತಗೊಂಡ್ರು 1200 ಮಿಲಿಮೀಟರ್ ವಾಡಿಕೆ ಮಳೆ ಇದ್ರೆ, ಗುಡ್ಡ ಪ್ರದೇಶದಲ್ಲಿ ಸುಮಾರು 3000ದಿಂದ 5000 ಮಿಲಿಮೀಟರ್ ವರೆಗೂ ಮಳೆ ಆಗ್ತದೆ, ಗೊತ್ತಿದೆ. ಇತ್ತೀಚಿನ ದಿನದಲ್ಲಿ ಇನ್ನು ಈ ಹವಾಮಾನ ಬದಲಾವಣೆಯಿಂದಾಗಿ ಆಗೋ ಮಳೆ ಒಂದು ತಿಂಗಳಲ್ಲಿ ಆಗೋದು 3 ದಿವಸದಲ್ಲಿ 4 ದಿವಸದಲ್ಲಿ ಆಗ್ತಾ ಇದೆ. ಇದು ಒಂದು. ಇವಾಗ ಆಗಿದ್ದು ಅಲ್ಲಿನೂ ನೋಡಿದ್ರೆ ಗುಡ್ಡ ಪ್ರದೇಶ ಆಗ್ಲೇ ಹೇಳ್ದಂಗೆ ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಮಾಡ್ಬೇಕಾದ್ರೆ ಅನ್ಸೈಂಟಿಫಿಕ್ ಅಂದ್ರೆ ಅವೈಜ್ಞಾನಿಕವಾಗಿ ಏನಾದ್ರು ಮಾಡಿದ್ರೆ
ಇಂತ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಹ್ಮ್ 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 ಸೊ ಇವಾಗ ಮೋಸ್ಟ್ ಪ್ರಾಬಬ್ಲಿ ಅಲ್ಲಿನೂ ನಾನು ತಿಳಿದಂಗೆ ವಯನಾಡಲ್ಲಿ ಇತ್ತೀಚಿನ ದಿನದಲ್ಲಿ ಈ ಟೂರಿಸ್ಟ್ಗಳು ಜಾಸ್ತಿ ಆಗಿ ಹಾ ಹಾ ಅಲ್ಲೆಲ್ಲಿ ಹೋಮ್ ಸ್ಟೇಗಳು ಮಾಡ್ತಾರೆ. ಹೋಮ್ ಸ್ಟೇಗಳು ಮೊದಲೆಲ್ಲ ದೂರ ಇರ್ತಾ ಇದ್ವಲ್ಲ, ಅವಕ್ಕೆ ರೋಡ್ ಕನೆಕ್ಟಿವಿಟಿ ಮಾಡ್ತಾರೆ. ಹ್ಮ್ ಹ್ಮ್ ರೋಡ್ ಬೇಕು ಅಂತ ಹೋಮ್ ಸ್ಟೇಗಳು ಬೇಕು, ರೋಡ್ ಬೇಕು ಅಂತ ಅದನ್ನ ಕಟ್ ಮಾಡ್ತಾರೆ. ಹ್ಮ್ ಇವೆಲ್ಲನೂ ಒಂದಲ್ಲ ಒಂದು ರೀತಿಯಿಂದ ಭೂಕುಸಿತಗಳು ಮೊದಲು ಏನು ನಾವು ನೈಸರ್ಗಿಕ ವಿಕೋಪಗಳು ಅಂತಿದ್ವಿ, ಇವತ್ತು ನೋಡಿದ್ರೆ ಮಾನವನಿಂದನೇ ಆಗ್ತಾ ಇರೋ ಇವೆಲ್ಲನೂ ಆಗಿ ಆಗ್ತಿರೋ ವಿಕೋಪಗಳಾಗ್ಬಿಟ್ಟಿದೆ. ಅಂದ್ರೆ ಈಗ ನಾವು ರೋಡ್ ಮಾಡ್ತೀವಿ, ರಸ್ತೆಗಳು ಮಾಡ್ತೀವಿ ಅಂತ ಅಗಲೀಕರಣ ಮಾಡೋದೆಲ್ಲವೂ ಕೂಡ ಈ ತರ ಸಮಸ್ಯೆಗೆ ಕಾರಣ ಆಗತ್ತೆ ಅಂತ ಸರ್. ಅವೈಜ್ಞಾನಿಕವಾಗಿ ಮಾಡೋ ಕಾರ್ಯಗಳು ವೈಜ್ಞಾನಿಕವಾಗಿರ್ಬೇಕು. ಯಾವುದೇ ಮಾಡ್ಬೇಕಾದ್ರೆ ಅಧ್ಯಯನ ಮಾಡ್ಬೇಕು. ಅಲ್ಲಿರ್ತಕ್ಕಂಥ ಮಣ್ಣಿನ ಗುಣ ಯಾವ ತರ ಇದೆ, ಆ ಕಲ್ಲಿನ ಗುಣಲಕ್ಷಣ ಹೇಗಿದೆ, ಅಲ್ಲಿ ಎಷ್ಟು ಗ್ರೇಡಿಯಂಟ್ ಎಷ್ಟಿದೆ, ಸ್ಲೋಪ್ ಎಷ್ಟಿದೆ, ಇಳಿಜಾರು ಪ್ರದೇಶ ಅಂತ ಏನ್ ಕರಿತೀವಿ, ಇಳಿಜಾರು ಪ್ರದೇಶಗಳ ಅಥವಾ ಗುಡ್ಡಗಾಡು ಪ್ರದೇಶಗಳನ್ನ ಅವು ಸ್ವಾಭಾವಿಕವಾಗಿದ್ರೆ ಏನೂ ಆಗೋದಿಲ್ಲ, ಸ್ಥಿರವಾಗಿರ್ತವೆ ಅವು ಯಾವಾಗ್ಲೂ. ನಾವು ಅಸ್ಥಿರಗೊಳಿಸಿದ್ರೆ ನಮ್ಮ ಏನು ಅಭಿವೃದ್ಧಿ ಕಾರ್ಯಗಳಿಂದ ಅಸ್ಥಿರಗೊಳಿಸಿದಾಗ ಇಂತ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಸರ್, ಅಂದ್ರೆ ಈಗ ವಯನಾಡು ಒಂದಿದ ತಕ್ಷಣ ನಾವು ಈ ಟೀ ಎಸ್ಟೇಟ್ಗಳೆಲ್ಲ ಜಾಸ್ತಿ ಇರೋದನ್ನ ಗಮನಿಸ್ತಾ ಇರ್ತೀವಿ. ಈ ತಗ್ಗು ಪ್ರದೇಶ, ಉಬ್ಬು ಪ್ರದೇಶ, ಇಂಥ ಪ್ರದೇಶಗಳಲ್ಲೇ ಟೀನು ಕೂಡ ಬೆಳೆಯೋದು. ಸೊ ಅಲ್ಲಿ ಆ ಭೂಭಾಗನೇ ಆ ರೀತಿ ಆಗಿರೋದ್ರಿಂದ ಮಳೆ ಜಾಸ್ತಿ ಆದಾಗ ತಡ್ಕೊಳ್ಳೋದಕ್ಕೂ ಆ ಕೆಪಾಸಿಟಿನೂ ಇರೋದಿಲ್ವಾ, ಹೇಗೆ ಅಂತ ಸರ್? ಅಂದ್ರೆ ಮಣ್ಣು ಲೂಸ್ ಆಗೋದು ಆತರ ಇಲ್ಲ. ಮೊದಲು ನಮಗೆ ಈ ಭೂಕುಸಿತಗಳೇನು ಹೊಸದಾಗಿ ಆಗ್ತಾ ಇಲ್ಲ, ಮೊದ್ಲಿಂದನೂ ಇದ್ವು. ಆದ್ರೆ ಆಗಾಗ್ತಾ ಇರೋ ಸಂಖ್ಯೆಗಳು ನೋಡಿದಾಗ, ಈಗ ಆಗ್ತಿರೋ ಸಂಖ್ಯೆಗಳು ಮತ್ತೆ ಅದರಿಂದ ಇಂಪ್ಯಾಕ್ಟ್ ಆಗ್ತಾ ಇದೆಯಲ್ಲ, ಜಾಸ್ತಿ ತೀವ್ರತೆ ನೋಡಿದಾಗ ಇವಾಗ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣ ಏನಂದ್ರೆ ನಾನು ಹೇಳಿದ್ನಲ್ಲ, ಸ್ಥಿರವಾಗಿರೋ ಗುಡ್ಡಗಳನ್ನ ನಾವು ಕಡಿದ್ರೆ ಏನಾಗ್ತದೆ ಅನ್ನೋದು ಒಂದಾಗ್ತದೆ. ಸರಿಯಾಗಿ ನೀರು ಹೋಗ್ದಂಗೆ ಹಿಂಗಕ್ ಶುರು ಮಾಡ್ಬಿಟ್ರೆ ಅದು ನಮ್ಗೆ ಅಲ್ಲಿರ್ತಕ್ಕಂಥ ಮಣ್ಣಿನ ಗುಣಲಕ್ಷಣ ಆತರ ಇರ್ತದೆ. ನೀರ್ನ ಜಾಸ್ತಿ ಹಿಡಿದಾಗ ಅದರ ಸಾಂದ್ರತೆ ಜಾಸ್ತಿ ಆಗ್ತದೆ. ಅವಾಗ ಅದು ಆದಷ್ಟು ಕೆಳಗಡೆ ಬರೋ ಸಾಧ್ಯತೆ ಮಟ್ಟ ಜೊತೆಗೆ ಇವಾಗ ನೋಡಿದ್ರೆ ಅದು ಮಣ್ಣು, ಕಲ್ಲು, ಕೆಸರು ಫುಲ್ ಕೆಸರೇ ಬಂದಿರೋದು. ಅಲ್ಲಿ ನೋಡಿದಾಗ ಪಿಕ್ಚರ್ಗಳಲ್ಲಿ ನೋಡ್ತಾ ಇದ್ರೆ ಕೆಸರೇ ಮೂವ್ ಆಗ್ಬಿಟ್ಟಿದೆ ಮೇಲಿಂದ ಕೆಳಗಿನ ಬರುದು. ಅಲ್ಲಿನ ಗುಣಲಕ್ಷಣ ಅಂತದ್ದು. ಓಕೆ, ಥ್ಯಾಂಕ್ ಯು ಸರ್, TV5 ಜೊತೆಗೆ ಮಾತನಾಡಿದ್ದಕ್ಕೆ.